ಚಾಮರಾಜಪೇಟೆಗ ಸರ್? ಹೌದು, ಯಾಕೆ? ಯಾಕೂ ಅಲ್ಲ, ನಾನು ಆ ಕಡೆ ಹೊರಟೆ. ಆಟೋನಲ್ಲಿ ಒಬ್ಬೊಬ್ಬರಾಗಿ ಹೋದ್ರೆ 10-12 ರೂಪಾಯಿ ಆಗುತ್ತೆ. ಅದೇ ಜೊತೆಯಲ್ಲಿ ಹೋದ್ರೆ ಶೇರ್ ಮಾಡ್ಕೋಬಹುದು. ಅದಕ್ಕೇನಂತೆ, ನಂಗೂ 6 ರೂಪಾಯಿ ಉಳಿಯುತ್ತೆ. ಗುಡ್ ಐಡಿಯಾ. ಒಂದ್ ನಿಮಿಷ, ಸ್ನೇಹಿತನ ಕರ್ಕೊಂಡ್ ಬರ್ತೀನಿ. ಓಕೆ. ದರಿದ್ರ ಆಟೋಗಳು ಒಂದು ಸಿಗ್ತಾ ಇಲ್ಲ, ಏನ್ ಮಾಡೋದು? ಯಾವ ಏರಿಯಾಗ ಹೋಗ್ಬೇಕು ಸರ್? ನಾನ್ ಚಾಮರಾಜಪೇಟೆಗೆ ಸರ್. ನೀವ್ ಒಬ್ರಿನ ಇರೋದು? ಸರ್. ನಾನು ಆಟೋ ತಗೊಂಡ್ ಬರ್ತೀನಿ. 6 ರೂಪಾಯಿಗೆಲ್ಲ ನಿಮ್ಗೆ ಚಾಮರಾಜಪೇಟೆ ತಲುಪಿಸ್ತೀನಿ. 6 ರೂಪಾಯಿಗ? ಅದ್ಯಾಕ್ ಸರ್? ನನ್ನೊಬ್ಬ ಸ್ನೇಹಿತ ಇದ್ದಾನೆ, ನಾವಿಬ್ರು ಶೇರ್ ಮಾಡ್ಕೊಳ್ಳೋಣ. 50-50. ಅದಕ್ಕೇನಂತೆ, 6 ರೂಪಾಯಿ ಉಳಿಯುತ್ತೆ ನನ್ಗೆ. ಗುಡ್ ಐಡಿಯಾ. ಅದಕ್ಕೆ ನನಗೆ ಬರ್ತೀನಿ. ನಿಮ್ಮ ಹೆಸರು? ಎಂ ಕುಮಾರ್ ಅಂತ. ನಾನು ಲಂಬೋದರ್ ಅಂತ. ಇಲ್ಲೇ ಇರಿ, ಆಟೋ ತಗೊಂಡ್ ಬರ್ತೀನಿ. ಓಕೆ ಸರ್. ಚಾಮರಾಜಪೇಟೆ ಬರ್ತೀನಪ್ಪ. ಬನ್ನಿ ಸರ್, ಕುತ್ಕೊಳ್ಳಿ. ನಾವು 3 ಜನ ಇದೀವಿ. ಪರವಾಗಿಲ್ಲ, ಬನ್ನಿ ಸರ್. ಏಯ್, ದಮ್ಮ ಹೊಡಿಯಪ್ಪ. ಇಲ್ಲ. ಹಾ, ಬನ್ನಿ ಸರ್. ಏ ಕುಮಾರ್, ಕುಮಾರ್, 6 ರೂಪಾಯಿ. ನಿಲ್ಸಪ್ಪ, ನಾ ಇಲ್ಲೇ ಹೇಳ್ಕೊತೀನಿ. ಇಲ್ಲೇನಾ? ನಮ್ಮನೆ ಇಲ್ಲೇ ಪಕ್ಕದಲ್ಲೇ ಇರೋದು. ಮನೆವರೆಗೆ ಬಿಡ್ತಿದ್ದೆ. ಪರವಾಗಿಲ್ಲ, ನಾನು ನಡ್ಕೊಂಡು ಹೋಗ್ತೀನಿ. ಓಕೆ. ನಿಲ್ಸಪ್ಪ, ನಾ ಇಲ್ಲೇ ಹಿಡ್ಕೊಂಡ್ಬಿಡ್ತೀನಿ. ಯಾಕೆ ಸರ್? ಮನೆವರೆಗೂ? ಇಲ್ಲ, ಗಾಡಿ ಟನ್ ತಗೊಳಕ್ಕಾಗಲ್ಲ. ಓ ಸರಿ, ರೈಟ್. ಸಾಕು ನಿಲ್ಸ್. ಎಷ್ಟಾಯ್ತಪ್ಪ? 10 ರೂಪಾಯಿ 30 ಪೈಸಾ. 10 ರೂಪಾಯಿ 30 ಪೈಸಾ. 100 ರೂಪಾಯಿ ಚೇಂಜ್ ಇದೆಯಪ್ಪ? ಇಲ್ಲ, ಪರವಾಗಿಲ್ಲ ಬಿಡಿ ಸರ್. ಏನಯ್ಯ ಲಂಬೋದ್ರ, ಯಾವಾಗ ನೋಡಿದ್ರು ಎಲ್ಲೂ ಕೆಲಸನೇ ಸಿಕ್ಲಿಲ್ಲ, ಕೈಯಲ್ಲಿ ಕಾಸೇನೇ ಇಲ್ಲ ಅಂತಿರ್ತೀಯ. ಆದ್ರೆ ಆಟೋ ರಿಕ್ಷಾದಲ್ಲಿ ಜುಮ್ ಅಂತ ಓಡಾಡ್ತಾನೆ ಇರ್ತೀಯ. ನೀನು ವರ್ಷನೇ ಅರ್ಥವಾಗಲ್ಲಯ್ಯ. ಆಟೋನಲ್ಲಿ ಓಡಾಡ್ಬೇಕು ಅಂದ್ರೆ ಜೇಬ್ನಲ್ಲಿ ಕಾಸು ಇರ್ಲೇಬೇಕಂತೇನಿಲ್ಲ. ಮೆದುಳಲ್ಲಿ ಬುದ್ಧಿ ಇದ್ರೆ ಸಾಕು. ಪಾಪ ದುಡ್ಡು ಕೊಟ್ಟ ಪುಣ್ಯಾತ್ಮರು ನಡೆದಾರಲ್ಲಿ ನಡ್ಕೊಂಡು ಹೋದ್ರು. ಏನೂ ದುಡ್ಡು ಕೊಡದ ನಾನು ಮನೆ ತನಕ ಬಂದು ಇಳ್ಕೊಂಡೆ. ಮೇಲೆ 2 ರೂಪಾಯಿ ನೆಟ್ ಪ್ರಾಫಿಟ್. ಇದೇ ಈ ಲಂಬೋದರನ ಟೆಕ್ನಿಕ್. ಅಂತೂ ನೀನ ಸಾಧ್ಯ ಕಣಯ್ಯ. ಅದು ಸರಿ, ಸಂಜೆ ಏನ್ ಪ್ಲಾನ್ ಮಾಡಿದ್ಯಾ? ಸಂಜೆಗ? ಯಾತಕ್ಕೆ? ಬರ್ತಾನಲ್ಲಪ್ಪ ಬಾಡಿಗೆ ವಸೂಲಿಗೆ ಮನೆ ಓನರು. ಹೋದ್ ಸಾರಿನ ತೊಳಕು ಮಾತಾಡಿ ಸಾಗ್ ಹಾಕ್ಬಿಟ್ಟೆ. ಆದ್ರೆ ಈ ಸಾರಿ ಏನೂ ನಡೆಯೋಲ್ಲ. ಮಾನ ಮರ್ಯಾದೆ ಎಲ್ಲ ಹರಾಜ್ ಹಾಕ್ಬಿಡ್ತಾನಷ್ಟೇ. ಅಷ್ಟೇ ತಾನೆ? ಕೊಟ್ರಾಯ್ತು ಬಾಡಿಗೆ. ಕೈಯಲ್ಲಿ ಕಾಸೇ ಇಲ್ಲ ಅಂತಿದ್ಯಾ? ಸಂಪಾದಿಸಿದ್ರಾಯ್ತು. ಅದ್ ಹೇಗೆ? ನೋಡ್ತಾ ಇರು.